ಅವ ನೀವು ಹಂಗೆ ಅಂತೀರಾ. ನಾನು 25 years ಆಫ್ ಇಂಡಸ್ಟ್ರಿಗೆ ಬಂದು 25 years, ಮದುವೆ ಆಗಿ 25 years, ಆ್ಯಂಡ್ ಮೈ ಏಜ್ ವಾಸ್ 50 years. ದಟ್ ಟೈಮ್ ಒಂದು ಫಂಕ್ಷನ್ ಇಟ್ಟಿದ್ರು ಯಾವುದು ಒಕ್ಕೂಟದಲ್ಲಿ. ಅವಾಗ ವಿ ವರ್ ಗೋಯಿಂಗ್ ಇನ್ ಅ ಚಾರಿಯಟ್. ಆ ಚಾರಿಯಟ್ ರಾಡ್ ಒಂದು ಓಪನ್ ಆಗಿ ಬಿದ್ದುಬಿಟ್ಟು ತಲೆ ಮೇಲೆ. ನನ್ನ ಪಕ್ಕದಲ್ಲಿ ವೈಫ್ ಗೀತಾ ಇದ್ರು. ಗೀತಾ ಬಂದ್ಬಿಟ್ಟು ಯಾತಿಕೋ ಹಿಂಗೆ ಬೆಂಡ್ ಆದ್ರೆ ನನ್ನ ತಲೆ ಮೇಲೆ ಬಿತ್ತು. ಸ್ವಲ್ಪ ನೋವಾಯ್ತು. ಆಮೇಲೆ ಫಂಕ್ಷನ್ ನಡೀತು. ದೆನ್ ಐ ವೆಂಟ್ ಅಂಡ್ ಚೆಕ್ಡ್ ಅಂಡ್ ಕೇಮ್. ಆ ಚೆಕ್ ಮಾಡಿ ಬಂದ್ಬಿಟ್ಟೆ. ಬಂದಾದಮೇಲೆ ಸರ್ ಏನಿಲ್ಲ ಸರ್, ಪ್ರಾಬ್ಲಮ್ ಇಲ್ಲ, ಜಸ್ಟ್ ನನಗೆ ಹೆಡ್ಏಕ್ ಏನಿರಲಿಲ್ಲ, ಬಂದ್ಬಿಟ್ಟೆ. ಮನೆಗೆ ಬಂದು ನೆಕ್ಸ್ಟ್ ಡೇ ಹ್ಯಾಡ್ ಕಲ್ಯಾಣ್ ಜ್ಯುವೆಲ್ಲರ್ಸ್ ಅವ್ರದ್ದು ಏನದು ಒಂದು ಓಪನಿಂಗ್ ಇತ್ತು ಬೆಳಗಾಂಲಿ. ಸೊ ಐ ಲೆಫ್ಟ್ ಹುಬ್ಳಿ. ಮಧ್ಯಾಹ್ನ ಫೋನ್ ಮಾಡಿ ಗೀತನ ಕರೆಸಿದ್ದಾರೆ ಡಾಕ್ಟ್ರ್ ಯಾರೊಬ್ಬರು. ಮೇಡಮ್ ಒಂದು ನಿಮಿಷ ಮಾತಾಡಬೇಕು ಬನ್ನಿ ಅಂತ. ಬಂದಾಗ ಸರ್ ದೇರ್ಸ್ ಅ ಪ್ರಾಬ್ಲಮ್ ಇನ್ ಶಿವನಾಸ್ ಬ್ರೈನ್, ಅದು ಆಪ್ರೇಟ್ ಮಾಡಬೇಕು, ಇಲ್ಲಾಂದ್ರೆ ಕಷ್ಟ. ಬ್ಲಡ್ ಫ್ಲೋ ಸ್ವಲ್ಪ ಅದೇನಾಗುತ್ತೆ ಇವಾಗ 40%, 45% ಇದೆ. ಸಪೋಸ್ ಜಾಸ್ತಿ ಆಗ್ಬಿಡ್ತಾರೆ ಭಾಳ ಕಷ್ಟ. ಅದು ಬಂದು ನನಗೆ ಏನೇ ಇದು ಹೆಂಗೆ ನೋಡಿ ಗೊತ್ತಿಲ್ಲ. ಬಟ್ ನನಗೇನು ಇದಿಲ್ಲ ಸರ್, ಸಿಮ್ಟಮ್ಸ್ ಎಲ್ಲ ಹೆಡ್ಏಕ್ ಬರೋದು ಅದು ಏನಿಲ್ಲ. ಏನಿಲ್ವಲ್ಲ. ಐ ಆಮ್ ನಾಟ್ ಅ ಬಿಗ್ ಡ್ರಂಕರ್ಡ್ ಆಲ್ಸೋ. ತುಂಬ ಕುಡಿಯೋದು ಮನುಷ್ಯಲ್ಲ. ಐ ಡೂ ಬಟ್ ಓನ್ಲಿ ಒಕೇಶ್ನಲಿ, ನಾಟ್ ಮಚ್. ಇಲ್ಲ ಏನು ಹೆಂಗೆ ಕಾಮರ್ಸ್. ಆಮೇಲೆ ಪ್ಯಾರಿಸ್ ಕಲಿಸ್ತು. ಅವ್ರು ಹೇಳ್ದಿಲ್ಲ ಮಾಡಿಬಿಡೋದು ವಾಸಿ. ಅದೇನಾಯ್ತು ಅಂದರೆ ಕರೆಕ್ಟಾಗಿ ನನಗೆ ಒಂದು ವಾರ್ನಿಂಗ್ ಕೊಟ್ಟಂಗಲ್ಲ. ಜಸ್ಟ್ ಲೈಕ್ ಸರ್ ಅದು ಗಿಫ್ಟ್, ಅದು ನಿಮಗೆ ಗಿಫ್ಟ್, ದಟ್ಸ್ ಆಲ್. ಆ ಆಕ್ಸಿಡೆಂಟ್ ಅಂತ ಚಿಕ್ಕದೇ ಇರಬಹುದು, ಬಟ್ ಅದೇ ಡಿಟೆಕ್ಟ್ ಮಾಡಿದೆ. ಅದು ಡಾಕ್ಟರ್ ಹೇಳ್ದಂಗೆ ಅವರು ಅದು ಸ್ಕ್ಯಾನಿಂಗೇ ಆಗಿಲ್ಲದೆ ಇದ್ರೆ ಅದು ಏನೇನಾಗ್ತಿತ್ತು. ಸೊ ದಿಸ್ ಇಸ್ ದ ಥಿಂಗ್. ಕರ್ನಾಟಕದ 25 ವರ್ಷ ಜರ್ನಿಗೆ ನಿಮಗೆ ನೋಡಿ ಸರ್, ಜನತೆನೇ ಕೊಟ್ಟಿರೋ ಗಿಫ್ಟ್ ಅದು.